ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಟಾಪಿಕ್ ಕ್ಯಾಂಡಲ್ ಲವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್. ಅದಕ್ಕೂ ಮುಂಚೆ ನಿಮ್ಮ ಮೈಂಡನ್ನ ಕಾಮ್ ಡೌನ್ ಮಾಡೋದಕ್ಕೆ, ಅಂದರೆ ಎಷ್ಟೋ ಯೋಚನೆಗಳು ಬರ್ತಾ ಇರುತ್ತೆ, ಅದನ್ನು ತೆಗೆದು ಹಾಕೋದಕ್ಕೆ ಇದೊಂದು ಗೈಡೆಡ್ ಮೆಡಿಟೇಷನ್ ಅಂತ ತಗೊಳ್ಳಿ. ಸೊ ಇದನ್ನು ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ. ಸೊ ನೋಡಿ, ನೇಚರ್ ಕ್ರಿಯೇಷನ್ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಮೆಡಿಟೇಷನ್ ಮಾಡುವಾಗ ಅಥವಾ ಅದ್ರ ಮುಂಚೆ ನೀವು ಈ ಥರ ನೋಡೋದ್ರಿಂದ ನಿಮ್ಮ ಥರ್ಡ್ ಐ ಹೀಲ್ ಆಗುತ್ತೆ, ನಿಮ್ಮ ಮೆಸ್ಸಿ ಮೈಂಡ್ ಕ್ಲಿಯರ್ ಆಗುತ್ತೆ. ಇದೇನಾದರೂ ನಿಮಗೆ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಒಂದೇ ಪೀಸ್ ಇರೋದು ರೇರ್, ನಾನು ಅದನ್ನು ಕಲೆಕ್ಟ್ ಮಾಡಿ ನನಗೋಸ್ಕರ ಇಟ್ಕೊಂಡಿರೋದು. ಸೊ ನಿಮಗೇನಾರು ಇಷ್ಟ ಆದರೆ ಪರ್ಚೇಸ್ ಮಾಡಬಹುದು. ಸೊ ಇವತ್ತಿನ ಲವ್ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ. ಥ್ಯಾಂಕ್ ಯು ಯಾರೆಲ್ಲ ಕ್ರಿಸ್ಟಲ್ ಹೀಲಿಂಗಿಗೆ ಬಂದಿದ್ರಿ. ವಂಡರ್ಫುಲ್ ಸೆಷನ್, ತುಂಬ ಜನ ಹೀಲ್ ಆದ್ರಿ. ಥ್ಯಾಂಕ್ ಯು ಫಾರ್ ಅಲೋಯಿಂಗ್ ಟು ಹೀಲ್. ಸೊ ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆನೇ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದಾರೆ. ಆದರೆ ನಿಮ್ಮಷ್ಟು ಚೆನ್ನಾಗಿ ಅವ್ರಿಗೆ ಹೇಳ್ಕೊಳಕ್ಕೆ ಬರ್ತಿಲ್ಲ. ಇಲ್ಲಿ ನೋಡ್ಬೋದು ಹಾಫ್ ಮೂನ್ ಥರ ಅದು ಬ್ರೇಕ್ ಆಗ್ತಾ ಇರೋವಂಥದ್ದು. ನೀವು ಬರೀ ಮಾತಲ್ಲಿ ಹೇಳ್ತೀರಾ, ಆದರೆ ನನ್ನ ಮಾತನ್ನ ನಡೆಸ್ಕೊಡೋದಿಲ್ಲ ನೀವು ಅನ್ನೋಂಥ ಕೋಪ ನಿಮಗಿದೆ. ಆದರೆ ಈ ವ್ಯಕ್ತಿ ಪ್ರತಿ ಸಾರಿ ಯೋಚನೆ ಮಾಡಿದಾಗೆಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮಗೆ ಹೇಗಾದರೂ ಸಹಾಯ ಮಾಡಬಹುದು, ನಿಮ್ಮನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಿರ್ತಾರೆ. ಈ ವ್ಯಕ್ತಿ ಇತ್ತೀಚೆಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿರಬಹುದು, ಅಥವಾ ಇವ್ರಿಗೆ ಕಾಲು ನೋವು ಸಮಥಿಂಗ್ ಏನೋ ಆಗಿರೋದ್ರಿಂದ ಅವರು ರೆಸ್ಟ್ ತೊಗೊಂಡ್ರು, ಅಥವಾ ಈ ಜಿಮ್ ಬಿಟ್ಬಿಟ್ರು, ಏನೋ ಒಂದು ಆಗಿರೋದಕ್ಕೆ ಮೇ ಬಿ ವೆಯ್ಟ್ ಗೇನ್ ಆಗಿರೋವಂಥದ್ದಿದೆ. ಇವ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ಇವರು ನನ್ನ ಜೊತೆಗೆ ಏನೋ ಒಂದು ಆಟ ಆಡ್ತಿದ್ದಾರೆ, ಪ್ಲೇಯಿಂಗ್ ಗೇಮ್, ಪ್ಲಾಟಿಂಗ್ ಅಂತೆಲ್ಲ ಅಂತಾರಲ್ಲ ಆ ರೀತಿ. ಆದರೆ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಅವರೇ ನಿಮಗೆ ಮುಗ್ಧರು ಅಂತ ಅನಿಸುತ್ತೆ. ಅವರಷ್ಟು ಇನ್ನೋಸೆಂಟ್ ಯಾರೂ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ತುಂಬ ಸತಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ಕೆಲವೊಂದು ತಪ್ಪು ನಿರ್ಧಾರಗಳನ್ನು ನಾನು ಲೈಫಲ್ಲಿ ತಗೊಂಡಿದ್ದಕ್ಕೆ ಈ ಥರ ನಾನು ಸಫರ್ ಆಗ್ತಿದ್ದೀನಿ ಅಂತ. ಇನ್ನು ಯಾರು ಪ್ರೀತಿಯಲ್ಲಿ ಈಗಷ್ಟೇ, ಈಗ 4 ಮಂತ್ಸ್ 6 ಮಂತ್ ಆಗಿರೋವಂಥದ್ದು, ಈ ಹೊಸ ಪ್ರೀತಿ ಅನ್ನಬಹುದು, ಅಥವಾ ಏನಂತಾರೆ ಜಸ್ಟ್ ಲವ್ ಅಂತ ಹೇಳಬಹುದು. ಸೊ ಇಲ್ಲೇನಾಗ್ತಿದೆ ಅಂದರೆ, ಆ ವ್ಯಕ್ತಿ ನಿಮಗಿನ್ನೂ ಕಮಿಟ್ಮೆಂಟ್ನ ಕೊಡ್ತಾ ಇಲ್ಲ. ಫ್ಯಾಮಿಲಿ ಮತ್ತು ನೀನು ಅಂತ ಬಂದಾಗ ನಾನು ಯೋಚನೆ ಮಾಡಿ ಹೇಳ್ತೀನಿ, ಸದ್ಯಕ್ಕೆ ಈಗ ನನಗೆ ಯಾವುದೇ ಮದುವೆ ಆಗೋ ಪ್ಲ್ಯಾನಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಲೆಟರ್ H, S, A, P, Y, K, R, J, U, D. ಲೆಟರ್ ಆ್ಯಪ್ಟ್ ಆಗಿದೆ. ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು. ಈ ವ್ಯಕ್ತಿ ಜೊತೆ ಜಗಳ ಮಾಡಿದಾಗ ಅಥವಾ ನೀವು ಬೇಜಾರಾದಾಗ ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳೋದಿಲ್ಲ. ಬದಲಿಗೆ ನೀವೇ ಸಮಾಧಾನ ಮಾಡ್ಕೊತೀರಾ, ನೀವೇ ಅಳ್ತೀರಾ, ನೀವೇ ಯೋಚನೆ ಮಾಡ್ತೀರಾ, ಮತ್ತು ಅವ್ರಿಗೆ ಮತ್ತೆ ನೀವೇ ಡಿಸ್ಟರ್ಬ್ ಮಾಡ್ತೀರಾ, ಮತ್ತೆ ಹೇಳ್ತೀರಾ, ಇಲ್ಲ ಇದಕ್ಕೇನಾದರೂ ನಾನು ಸೊಲ್ಯೂಷನ್ ಕಂಡುಹಿಡಿಬೇಕು, ಅಥವಾ ಇಲ್ಲ ನಾಳೆ ಬೆಳಗ್ಗೆಯಿಂದ ಮಾತಾಡ್ಸೋದು ಬೇಡ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಅನ್ನೋ ಅಷ್ಟು ನಿಮಗೆ ಒಂದು ಡಿಸ್ಟ್ರಾಕ್ಷನ್ಸ್ ಮೈಂಡ್ ಆಗುತ್ತೆ. ಆದರೆ ಮತ್ತೆ ಆ ವ್ಯಕ್ತಿನ ನೀವು ಪ್ರೀತಿಯಲ್ಲಿ ನೆನಪಿಸ್ಕೊಳ್ಳೋವಂಥದ್ದು, ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡುವಂಥದ್ದು ಮಾಡ್ತಾನೆ ಇರ್ತೀರ. ಅವ್ರು ಸುಳ್ಳು ಹೇಳಿದ್ದಾರೆ ನಿಮ್ಮ ಹತ್ರ, ಹೌದು, ಕೆಲವೊಂದು ವಿಷಯಗಳನ್ನು
ಅಥವಾ ಅವ್ರ ಪಾಸ್ಟ್ ಲವ್ ಸ್ಟೋರಿ ಬಗ್ಗೆ ಕೆಲವೊಂದು ಸುಳ್ಳು ಹೇಳಿರ್ಬೋದು. ಅಂದರೆ ನಾವಿಬ್ಬರು ಇನ್ನೂ ಕಾಂಟ್ಯಾಕ್ಟಲ್ಲಿ ಇಲ್ಲ, ಮಾತಾಡೋದಿಲ್ಲ ಅಂತೆಲ್ಲ, ಬಟ್ ಸ್ಟಿಲ್ ಮೇ ಬಿ ಆ ವ್ಯಕ್ತಿಯವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು, ಮಾತಾಡ್ತಿರುವಂಥದ್ದು ಕಾಣಿಸ್ತಿದೆ. ಮಾತೆತ್ತಿದ್ರೆ ಅವರು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಬಿಸ್ನೆಸ್ಸಲ್ಲಿ ತೊಂದರೆ ಆಗಿದೆ, ಬಿಸ್ನೆಸ್ಸಲ್ಲಿ ಹಂಗಾಗಿದೆ, ಅಥವಾ ನನ್ನ ಜಾಬಲ್ಲಿ ಈ ಥರ ಇದೆ, ನನಗೆ ಸಾಲ ಅಷ್ಟಾಗಿದೆ, ನನ್ನ ಹತ್ರ ಯಾರೋ ದುಡ್ಡು ಇಸ್ಕೊಂಡು ಮೋಸ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಪ್ರೀತಿ ಅಥವಾ ನಿಮ್ಮ ಕನೆಕ್ಷನ್ ಶುರುವಾಗದಾಗಿಂದನೂ ಈ ವ್ಯಕ್ತಿದು ಇದೇ ಕತೆ ಗೋಳು ಅಂತ ಹೇಳ್ಬೋದು. ಸೊ ಯಾಕೆ ಬರೀ ಫೇಲಿಯರ್ನೇ ನನಗೆ ಹೇಳ್ತಾರೆ ಇವರು ಅಂತ ನಿಮ್ಗೆ ಅನಿಸಿರಬಹುದು. ನೀವು ಯಾವಾಗ ಖುಷಿಯಾಗಿರಬೇಕು, ಖುಷಿನ ಹಂಚ್ಕೋಬೇಕು ಅಂತ ಅಂತಿರೋ ಏನೋ ಒಂದನ್ನು ಅವ್ರು ಹೇಳಿ ನಿಮ್ಮ ಒಂದು ಹ್ಯಾಪಿ ಮೈಂಡನ್ನ ಡಿಸ್ಟ್ರ್ಯಾಕ್ಟ್ ಮಾಡುವಂಥದ್ದು ಆಗ್ತಾಯಿದೆ. ಎಷ್ಟೊಂದು ಸತಿ ನೀವಿಬ್ಬರು ಮೀಟ್ ಆಗಬೇಕು ಅಂತ ಪ್ಲ್ಯಾನ್ಸ್ನ ಹಾಕೋತೀರಾ, ಮೀಟ್ ಆಗೋಕ್ಕಾಗೋದಿಲ್ಲ. ಅವ್ರ ಮನೆಯಲ್ಲಿ ಅಕ್ಕ ತಂಗಿ ಅಥವಾ ಯಾರೊಬ್ಬರು ಅಂದರೆ ಅವ್ರ ಮದುವೆ ಆಗಿ ಮತ್ತೆ ವಾಪಸ್ ಮನೆಗೆ ಬಂದಿರುವಂಥದ್ದು, ಅಥವಾ ಮದುವೆ ಆಗದಲ್ಲೇ ಇರುವಂಥದ್ದು ಪ್ರಾಬ್ಲಮ್ ಇದೆ. ಅವರು ಇವ್ರಿಗೆ ಇರಿಟೇಟ್ ಮಾಡುವಂಥದ್ದು, ಅಥವಾ ಇವ್ರಿಗೆ ಅವರು ಅಂದರೆ ನೀನು ಅವಳ ಜೊತೆಗೆ ಮಾತಾಡಬೇಡ, ಅವನ ಜೊತೆಗೆ ಮಾತಾಡಬೇಡ, ಅವಳು ಸರಿಗಿಲ್ಲ, ಇವನು ಸರಿಗಿಲ್ಲ, ಈ ಥರ ನಿಮ್ಮ ಬಗ್ಗೆ ಏನೋ ಚಾಡಿ ಹೇಳ್ಕೊಡ್ತಿರುವಂಥದ್ದು, ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳ್ತಾ ಇರೋವಂಥದ್ದು ಕಾಣ್ತಿದೆ. ಇಲ್ಲಿ ನೀವು ಅಥವಾ ಅವರು ಯಾರೊಬ್ಬರು ಆಸ್ಟ್ರಾಲಜಿ, ಟ್ಯಾರೋ, ರೇಖಿ ಹೀಲಿಂಗ್ ಕಲ್ತಿರೋವಂಥವ್ರು. ಸೊ ಎಷ್ಟೋ ಸತಿ ನಿಮ್ಮ ಲವ್ನ ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀರಾ. ನೀವು ರೇಖಿ ಹೀಲಿಂಗಿಂದ ನಿಮ್ಮ ಪ್ರೀತಿಯನ್ನು ಹೀಲ್ ಮಾಡೋದಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಿದ್ದೀರಾ. ದಟ್ ಈಸ್ ಗುಡ್. ಸೊ ಏನು ಅಂತಂದರೆ ರೋಸ್ ಕ್ವಾರ್ಟ್ಸ್ನ ಯೂಸ್ ಮಾಡಿ, ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಸೊ ರೋಸ್ ಕ್ವಾರ್ಟ್ಸ್ ಏನು ಮಾಡುತ್ತೆ ಅಂತಂದರೆ ಅದರ ಪ್ರಾಪರ್ಟೀಸ್ ಬಂದು ಲವ್ ಹೀಲ್ ಮಾಡುವಂಥದ್ದು, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡುವಂಥದ್ದು, ಲವ್ನ ಅಟ್ರ್ಯಾಕ್ಟ್ ಮಾಡೋಷ್ಟು ಪವರ್ ಇದೆ ರೋಸ್ ಕ್ವಾರ್ಟ್ಸ್ಗೆ. ನಿಮ್ಮ ಪ್ರೀತಿಲಿ ಏನೇ ತೊಂದರೆ ಆಗಿರ್ಬೋದು, ಅಕಸ್ಮಾತ್ ನಿಮ್ಗೇನಾದರೂ ಪ್ರೀತಿಯಲ್ಲಿ ದೃಷ್ಟಿ ಆಗಿದೆ, ಮತ್ತು ನೀವು ಪ್ರೀತಿಯಲ್ಲಿ ಯಾರನ್ನಾದ್ರೂ ಮ್ಯಾನಿಫೆಸ್ಟ್ ಮಾಡಬೇಕು, ಮತ್ತು ಪ್ರೀತಿಯಲ್ಲಿ ಒಳ್ಳೆ ಆ್ಯಕ್ಷನ್ನ ತೊಗೋಬೇಕು ಅಂದರೆ ಲವ್ ಬ್ರಾಸ್ಲೆಟ್ನ ತೊಗೊಳ್ಳಿ. ಅದರಲ್ಲಿ 3 ಕ್ರಿಸ್ಟಲ್ನ ಕಾಂಬಿನೇಷನ್ ಇದೆ. ನಿಮಗೆ ಯಾವುದಾದ್ರೂ ಒಂದು ವ್ಯಕ್ತಿನ ಹೀಲ್ ಮಾಡಬೇಕು, ಅವ್ರ ಪ್ರೀತಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ರೋಸ್ ಕ್ವಾರ್ಟ್ಸ್ ಯೂಸ್ ಮಾಡಿ. ನಿಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನಿಮಗೆ ತುಂಬ ಭಯ ಇತ್ತು, ಕನ್ಫ್ಯೂಷನ್ ಇತ್ತು, ನಿಮ್ಮ ಮನೇಲಿ ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋವಂಥದ್ದು ಇತ್ತು. ಆದರೆ ಫಸ್ಟ್ ಹೇಳ್ಕೊಂಡಿದ್ದೆ ನೀವು. ಈ ವ್ಯಕ್ತಿ ಮುಂಚೆ ಹೇಳಿದ್ದಿವ್ರೆ, ನಾನು ಯಾರೇ ಎದುರಿಗೆ ನಿಂತ್ಕೊಂಡ್ರು, ಯಾರೇ ಅಪೋಸಿಟ್ ಆದರೂ ನಾನು ಮಾತ್ರ ಪ್ರೀತಿನ ಬಿಟ್ಕೊಡೋದಿಲ್ಲ, ಪ್ರೀತಿ ಉಳಿಸ್ಕೋತೀನಿ, ಪ್ರೀತಿ ಬೇಕು ನನಗೆ ಅಂತ ಅಂದಂತಹ ವ್ಯಕ್ತಿ ಇವತ್ತು ನಿಮ್ಮನ್ನು ಕನ್ಫ್ಯೂಷನ್ ಸ್ಟೇಟಲ್ಲಿ ಇಟ್ಬಿಟ್ಟಿದ್ದಾರೆ. ನಿನ್ಗೇನು ಗೊತ್ತಾಗತ್ತೆ, 4 ಜನದ ಮಧ್ಯ, ರಿಲೇಷನ್ಸ್ ಮಧ್ಯ ನನಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ, ಅಥವಾ ನಮ್ಮದು ಬೇರೆ ಕ್ಯಾಸ್ಟು, ಅಥವಾ ನಮ್ಮ ಪರಿಸ್ಥಿತಿ ಮುಂಚೆ ಥರ ಇಲ್ಲ, XYZ ರೀಸನ್ಸ್ನ ಹೇಳ್ತಾ ಇದ್ದಾರೆ. ಆದರೆ ಅವರು ಲೈಫಲ್ಲಿ ಖುಷಿಯಾಗಿಯೇ ಇದ್ದಾರೆ. ಏನೋ ಹಿಂಗಾಗ್ಬಿಟ್ಟಿದೆ ಅಂತ ಏನೋ ಚಿಂತೆ ಮಾಡ್ತಿದ್ದಾರೆ, ಏನೋ ಊಟ ಬಿಟ್ಟಿದ್ದಾರೆ ಅಂತಲ್ಲ, ಬದಲಿಗೆ ನೀವೇ ತುಂಬ ಓವರ್ ಥಿಂಕ್ ಮಾಡುವಂಥದ್ದು, ಊಟ ಬಿಡುವಂಥದ್ದು, ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮನ್ನು ನೀವು ಕೇರ್ ಮಾಡ್ದೆಲ್ಲ ಇರೋವಂಥದ್ದು, ನಿಮ್ಮನ್ನು ಕೇರ್ಲೆಸ್ ಮಾಡ್ತಿದ್ದೀರ ಅಂತಲೇ ಹೇಳ್ಬೋದು. ಪದೇ ನಿಮಗೆ ನೀವೇ ಕ್ವಶನ್ ಹಾಕ್ಕೊಳ್ಳೋದು, ನಾನು ಯಾಕೆ ಈ ವ್ಯಕ್ತಿನ ಇಷ್ಟಪಟ್ಟೆ, ನಾನು ಯಾಕೆ ಈ ವ್ಯಕ್ತಿ ಜೊತೆಗೆ ಮುಂದುವರೆದೆ, ಅಥವಾ ಈ ವ್ಯಕ್ತಿ ಯಾಕೆ ನನ್ನ ಇಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ. ಕೆಲವೊಬ್ಬರು ಕ್ವಶನ್ ಕೇಳ್ತಾರೆ, ಹೀಲ್ ಹೆಂಗಾಗೋದು, ಹೀಲ್ ಅಂದರೆ ಗುಣಮುಖವಾಗುವುದು, ಗುಣಪಡಿಸಿಕೊಳ್ಳುವುದು. ಈಗ ನಿಮಗೇನೋ ಒಂದು ಗಾಯ ಆಗಿದೆ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರಾ, ಬ್ಯಾಂಡೇಜ್ ಮಾಡಿಸ್ಕೊತೀರಾ, ಸೆಪ್ಟಿಕ್ ಆಗಿದ್ರೆ ಇಂಜೆಕ್ಷನ್ ಕೊಡಿಸ್ಕೊತೀರಾ, ಅದನ್ನು ವಾಸಿ ಆಗೋದಕ್ಕೆ ಬಿಡ್ತೀರಾ. ಅದೇ ರೀತಿ ನಿಮ್ಮ ಮನಸ್ಸಿಗೆ ಘಾಸಿ ಆದರೆ ಹೇಗೆ ಅದನ್ನು ಗುಣಪಡಿಸ್ತೀರಾ? ಮಾನಸಿಕವಾಗಿ ಗುಣಪಡಿಸೋದು ಹೇಗೆ? ಸೊ ಅದನ್ನು ಹೀಲಿಂಗ್ ಅಂತೀವಿ. ಸೊ ನೀವೇನು ಅನ್ಕೊತೀರಾ, ಅವ್ರ ಹತ್ರ ಮಾತಾಡದೇ ಇದ್ದರೆ, ಅಥವಾ ಅವ್ರ ಹತ್ರ ಮಾತು ಬಿಟ್ಬಿಟ್ರೆ, ಅಥವಾ ಈ ಪರಿಸ್ಥಿತಿ ಬಗ್ಗೆ ಯಾರ ಹತ್ರನೂ ಹೇಳಲಿಲ್ಲ ಅಂದರೆ ಮುಗ್ದೋಯ್ತಲ್ವ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ನೀವು ಅನ್ಕೊತೀರಾ. ಬಟ್ ನಿಮ್ಮ ಒಳಗಡೆ ಕೊರಿತಾ ಇರುತ್ತೆ ಅದು. ನೀವು ಊಟ ಮಾಡೋಕ್ಕೆ ಬಿಡಲ್ಲ, ನಿಮಗೆ ನೆಮ್ಮದಿಯಾಗಿ ಎಲ್ಲೂ ಸುತ್ತಾಡೋಕ್ಕೆ ಬಿಡಲ್ಲ, ಯಾವುದೇ ಹೊಸ ಪ್ಲ್ಯಾನ್ಸ್ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಹೌದು, ನೀವು ಕೆಲಸಕ್ಕೆ ಹೋಗ್ಬೋದು, ದುಡಿಬೋದು, ಬಟ್ ಅದರಲ್ಲಿ 1 ಪೈಸದ ನೆಮ್ಮದಿ ಇರಲ್ಲ ನಿಮಗೆ. ಹಾಗಾಗಿ ಹೀಲಿಂಗ್ಸ್ ಈಸ್ ಇಂಪಾರ್ಟೆಂಟ್. ಕೆಲವೊಂದು ಕನೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಮದುವೆನೇ ಆಗೋದಿಲ್ಲ, ಸುಮ್ಮನೆ ಜೊತೆಗಿರಕ್ಕೆ ಬಂದಿರ್ತಾರೆ ಅವರು.
ಆದರೆ ಸಮಾಜಕ್ಕೆ ಅಥವಾ ನಿಮ್ಮದೇನೋ ಒಂದು ಕಟ್ಟುಪಾಡಿಗೆ ನೀವು ಇದೇನೋ ಮದುವೆ ಆಗುತ್ತೆ ಗಂಡ ಹೆಂಡತಿ ಅಂದ್ಕೊಂಡು ಏನೋ ಒಂದು ಕಲ್ಪನೆಯಲ್ಲಿ ಇರ್ತೀರ. ಸೊ ಹೀಲಿಂಗ್ ಆದಾಗ ನಿಮಗೆ ಗೊತ್ತಾಗುತ್ತೆ, ಕಾರ್ಡ್ ಕಟ್ ಆದಾಗ ನಿಮಗೆ ಗೊತ್ತಾಗುತ್ತೆ ಏನಿದು ಕನೆಕ್ಷನ್, ಯಾಕೆ ಹಿಂಗಾಯಿತು, ಯಾಕೆ ನಾವು ಮದುವೆ ಆಗೋಕ್ಕಾಗಲಿಲ್ಲ, ಮತ್ತೊಂದು ಇನ್ನೊಂದು. ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರು ಅನ್ಕೋತಾ ಇರೋದು, ಅವ್ರು ಹೇಳ್ತಾ ಇರೋದು ಐ ಲವ್ ಯು, ನಾನು ನಿನ್ನ ಜೊತೆಗಿರ್ತೀನಿ ಅನ್ನುವಂಥದ್ದು. ಇದು ಲವ್ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು.